ಸಮಯದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದಾಗ ಮನಸ್ಥಿತಿ ಚೆನ್ನಾಗಿರ್ತದೆ, ನಿಷ್ಕಲ್ಮಶವಾಗಿರ್ತದೆ, ಯಾವುದೇ ಶಬ್ದಗಳು ತೊಂದರೆಗಳು ಏನೂ ಆಗೋದಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿ. ಗೋಧೂಳಿ ಸಮಯ ಅಂತಂದ್ರೆ ಗೋ ಮನೆಗೆ ಬರೋ ಸಂದರ್ಭದಲ್ಲಿ, ಧೂಳಿ ಎಳಿಸ್ಕೊಂಡು ಬರೋ ಸಂದರ್ಭದಲ್ಲಿ ಸೂರ್ಯಾಸ್ತವಾಗತಕ್ಕಂಥ ಒಂದು ಸಮಯ. ನಮ್ಮ ಮನೆಗೆ ನಾವು ಹೇಗೆ ಸೂರು ಹಾಕೊಂಡಿದ್ದೀವಿ ಹಾಗೆ ಭಗವಂತ ಲೋಕಕ್ಕೆ ಒಂದು ಸೂರನ್ನ ಕೊಟ್ಟಿದ್ದಾನೆ. ಭಗವಂತ ಹಾಕಿರುವ ಸೂರಿಗೆ ಹೆಸರು ಓಝೋನ್ ಲೇಯರ್, ಓಝೋನ್ ಪದರ. ಇಡೀ ಲೋಕ ಎಷ್ಟು ವ್ಯಾಪಿಸ್ಕೊಂಡಿದೆ, ಹರಡಿಕೊಂಡಿದೆ, ಅದನ್ನ ಒಂದು ಮುಚ್ಚಳದಿಂದ ಮುಚ್ಚಿದ್ದಾನ. ಆ ಮುಚ್ಚಳದ ಹೆಸರು ಓಝೋನ್ ಪದರ. ಏನು ಇಂಪಾರ್ಟೆನ್ಸ್ ಓಝೋನ್ ಪದರ? ಓಝೋನ್ ಪದರದಲ್ಲಿ ಏನಿದೆ? ಓಝೋನ್ ಪದರದಲ್ಲಿ ಪ್ರಪಂಚ ಶಕ್ತಿ ಇದೆ. ಓಝೋನ್ ಪದರ ಕಾಸ್ಮಿಕ್ ಎನರ್ಜಿ, ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಪ್ರಪಂಚವನ್ನ ಕಾಪಾಡುವ ಶಕ್ತಿ. ಪ್ರಪಂಚ ಅಂದರೆ ಏನು? ಜೀವ ಅಜೀವ ವಸ್ತುಗಳು ತುಂಬಿರುವ ಒಂದು ಕೊಠಡಿ ಪ್ರಪಂಚ. ಜೀವ ಅಜೀವ ವಸ್ತುಗಳು ತನ್ನ ಕೆಲಸವನ್ನು ತಾನು ಮಾಡಬೇಕು ಅಂತಂದ್ರೆ ಈ ಪ್ರಪಂಚ ಶಕ್ತಿ ಜೀವ ಅಜೀವ ವಸ್ತುಗಳಿಗೆ ಬೇಕು. ಸಾಧಾರಣವಾಗಿ ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಪ್ರಪಂಚ ಶಕ್ತಿ ಇದೆ, ಆದರೆ ಓಝೋನ್ ಲೇಯರಲ್ಲಿ ಹೆಚ್ಚು ಪ್ರಮಾಣದಲ್ಲಿದೆ. ಈ ಬ್ರಾಹ್ಮಿ ಮುಹೂರ್ತ 3:30ಯಿಂದ 6:30 ಸೂರ್ಯ ಹುಟ್ಟೋದ್ರೊಳಗಡೆ ಈ ಓಝೋನ್ ಪದರ ಭೂಮಿಯನ್ನ ಮುಟ್ಟುತ್ತೆ, ಭೂಮಿಗೆ ಹತ್ತತ್ರ ಬರುತ್ತೆ. ಸಿಕ್ಕಾಪಟ್ಟೆ ಪ್ರಾಣಶಕ್ತಿ ಒಳಗಡೆ ತುಂಬಿಕೊಂಡಿದೆ ಓಝೋನ್ ಲೇಯರ್ ಒಳಗಡೆ. ಆ ಟೈಮಲ್ಲಿ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡಿದಾಗ ಆಧ್ಯಾತ್ಮದ ಅನುಭವಗಳು ಬೇಗ ಸಿಗತ್ತೆ. ಮತ್ತೆ ಸಂಜೆ 4:30ಯಿಂದ 6:30 ಸೂರ್ಯ ಅಸ್ತಮನ ಆಗೋದ್ರೊಳಗಡೆ ಆವಾಗೂ ಕೂಡ ಓಝೋನ್ ಲೇಯರ್ ಭೂಮಿಯ ಹತ್ತತ್ರದಲ್ಲಿ ಬರುತ್ತೆ. ಈ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡಬೇಕು ಅಂತಂದರೆ ಹೊಟ್ಟೆ ಖಾಲಿ ಇರಬೇಕು, ಮಲ ವಿಸರ್ಜನೆ ಆಗಿರಬೇಕು, ಮೂತ್ರ ವಿಸರ್ಜನೆ ಆಗಿರಬೇಕು. ಪಾನೀಯಗಳು ಏನಾದ್ರು ತಗೊಂಡಿದ್ರೆ 1 ಗಂಟೆ ಕಾಲ ಕಳೆದಿರಬೇಕು. ಗಟ್ಟಿ ಪದಾರ್ಥಗಳು ಏನಾದ್ರು ತಗೊಂಡಿದ್ರೆ 2 ಗಂಟೆ ಕಾಲ ಕಳೆದಿರಬೇಕು. ಇಷ್ಟು ಕಂಡೀಷನ್ನಲ್ಲಿ ಈ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಲಗ್ನದಲ್ಲಿ ನೀವು ಮಾಡಿದಾಗ ನೀವು ಏನು ಮಾಡ್ತೀರಿ ಅದರದ್ದು 100% ಬೆನಿಫಿಟ್ ನಿಮಗೆ ಸಿಗತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಪರ್ಫೆಕ್ಟಾಗಿ ಟ್ಯೂನಪ್ ಆಗುತ್ತೆ. ನೀವು ಮಾಡಿರುವ ಕರ್ಮಗಳು ಭಸ್ಮವಾಗತ್ತೆ. ನೀವೇನು ಕರ್ಮ ಮಾಡಿರ್ತೀರಾ, ಆ ಕರ್ಮ ಹೊತ್ಕೊಂಡಿದ್ದೀರಾ, ಅವುಗಳೆಲ್ಲ ಭಸ್ಮ ಆಗತ್ತೆ. ಅದಕ್ಕೆ ಆಧ್ಯಾತ್ಮದ ಅಭ್ಯಾಸವನ್ನು ಈ ಟೈಮಲ್ಲಿ ಮಾಡಬೇಕು ಅಂತ ಹೇಳೋದು. ಪ್ರಪಂಚ ಶಕ್ತಿ ಈ ಟೈಮಲ್ಲಿ ನೀವು ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡಿದಾಗ ದೇಹದಲ್ಲಿರುವ ಗಲೀಜುಗಳು ಎಲ್ಲ ಪರಿಪೂರ್ಣವಾಗಿ ಹೊರಗಡೆ ಬಂದ್ಬಿಡುತ್ತೆ. ಮಂಡಿ ನೋವು, ಆ ನೋವು, ಈ ನೋವು ಎಲ್ಲ ಹೊರಟೋಗುತ್ತೆ. ಯಾರು ಪ್ರಾಣಾಯಾಮ ಧ್ಯಾನ ಈ ಟೈಮಲ್ಲಿ ಮಾಡ್ತಾರೆ ಅವರಿಗೆ ಯಾವ ರೋಗವೂ ಬರೋದಿಲ್ಲ. ರಕ್ತ ಪರಿಶುದ್ಧವಾಗಿರುತ್ತೆ. ಅದರಿಂದ ಈ 2 ಟೈಮಲ್ಲಿ ಮಾಡೋದು ಅತಿ ಉನ್ನತ.